ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ. ಚಳಿಗಾಲದಲ್ಲೂ ದಿನ ಒಂದು ಉಂಡೆ ತಿಂದರೆ ಸಾಕು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನೈವೇದ್ಯ ವೈಬ್ಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹೆಲ್ತಿ ಆ್ಯಂಡ್ ಟೇಸ್ಟಿ ರಾಗಿ ಉಂಡೆ. 15 ನಿಮಿಷದಲ್ಲಿ ಕೆಲವೇ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡೋವಂಥ ರಾಗಿ ಉಂಡೆ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಶುರು ಮಾಡೋಣ. ನಾನೀಗ 1 ಗ್ಲಾಸ್ ಅಷ್ಟು ರಾಗಿ ಹಿಟ್ಟು, ತುಪ್ಪ ಮತ್ತು ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಗೆ ರಾಗಿ ಹಿಟ್ಟು ಹಾಕ್ಕೋತೇನೆ. ಕೈ ಬಿಡದಂತೆ ಹುರಿಬೇಕು. ನಂತರ ನಮಗೆ ಬೇಕು ಅಂದರೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬೋದು. ನಾನು ಇದು ಇಂದಿರಾ ರಾಗಿ ಹಿಟ್ಟನ್ನ ತೊಗೊಂಡಿದ್ದೇನೆ. ನಾರ್ಮಲ್ ರಾಗಿ ಹಿಟ್ಟಲ್ಲೂ ಮಾಡ್ಬೋದು. ಇಂದಿರಾ ರಾಗಿ ಹಿಟ್ಟಲ್ಲಿ ನನಗೆ ಕ್ಲೀನಾಗಿ ಬರ್ತದೆ. ನಾವು ಕ್ಲೀನ್ ಮಾಡಬೇಕು ಅಂತ ಇಲ್ಲ, ಇಲ್ಲಾಂದರೆ ಜರಡಿ ಹಿಡ್ಕೋಬೇಕಾಗ್ತದೆ. ಅದು ಮಕ್ಕಳಿಗೆ ಅಂತ ಬರ್ತದಲ್ಲ, ನಾನು ಅದು ತೊಗೊಂಡಿದ್ದೇನೆ. ಅದರಲ್ಲೇ ನಿಮಗೆ ಕೊಬ್ಬರಿ ಇರ್ತದೆ. ನಾವು ಸಪ್ರೇಟಾಗಿ ಕೊಬ್ಬರಿ ತುರಿದು ಹಾಕ್ಕೋಬೇಕು ಅಂತ ಇರಲ್ಲ. ಇದು ಕೈ ಬಿಡದಂತೆ ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಹಾಗೆ ನಾನು ಅದನ್ನು ಪಕ್ಕದಲ್ಲಿ ಇಟ್ಕೋತೇನೆ. ಅದು ಸ್ವಲ್ಪ ತಣ್ಣದಾದ್ಮೇಲೆ ಕಟ್ಟಬೇಕಾಗ್ತದೆ ಸಕ್ಕರೆ ಪುಡಿ ಹಾಕಿ. ಕೈ ಬಿಡೋದಂತ ಹುರಿತಾ ಇದನ್ನು. ನಮಗೆ ಬೇಕು ಅನಿಸಿದರೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೋದು. ನಾನೀಗ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತೊಂದು ಇದರ ಪ್ರಯೋಜನ ಏನಂದರೆ ಮೂಳೆಗಳಿಗೆ ಉತ್ತಮ ಬಲಪಡಿಸುವ ಶಕ್ತಿಯನ್ನು ಇದು ಹೊಂದಿರುತ್ತದೆ. ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರುತ್ತದೆ. ಮತ್ತು ಮಕ್ಕಳಿಗೆ, ವೃದ್ಧರಿಗೆ ಅವಶ್ಯಕವಾಗಿ ಇದನ್ನು ಕೊಡಲೇಬೇಕು. ದಿನಕ್ಕೆ ಇದಾದರೂ ಕೊಡ್ಬೋದು, ಇಲ್ಲ ಮುದ್ದೆ ಆದರೂ ಮಾಡಿಕೊಟ್ಟರೆ ತುಂಬ ಒಳ್ಳೆಯದು ಅವರ ದೇಹಕ್ಕೆ. ಮತ್ತು ಬಾಣಂತಿಯರಿಗೆ ಹಿಮೋಗ್ಲೋಬಿನ್ ಮಟ್ಟ ಸುಧಾರಿಸುತ್ತದೆ. ನಾನೀಗ ಇನ್ನೊಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಬಾದಾಮಿ ಮತ್ತು ಗೋಡಂಬಿನ ಹುರ್ಕೋತೇನೆ. ಮತ್ತು ಹಾಲಿನ ಉತ್ಪನ್ನದಲ್ಲಿ ರಾಗಿ ಸಹಕಾರಿಯಾಗಿರುತ್ತದೆ. ಥೈರಾಯ್ಡ್ ಇದ್ದವರಿಗೂ, ಅದರಲ್ಲೂ ಹೈಪರ್ ಥೈರಾಯ್ಡ್ ಇದ್ದವರಿಗೆ ರಾಗಿ ತುಂಬ ಉಪಯುಕ್ತವಾಗಿರುತ್ತದೆ. ಥೈರಾಯ್ಡ್ ಇರೋರಿಗೆ ಮುದ್ದೆ ಮಾಡಿ ತೊಗೋಬೋದು, ಇಲ್ಲಾಂದರೆ ಅವರು ಹಾಗೆ ಕೂಡ ಕುಡಿಬಹುದು, ಕಾಸಿ ಕುಡಿಬಹುದು. ರಾಗಿ ಲಾಡು ಒಂದೊಂದು ಉಂಡೆ ತೊಗೊಳ್ಳೋದ್ರಿಂದನೂ ತುಂಬ ಅನುಕೂಲ ಆಗ್ತದೆ. ಈಗ ಬಾದಾಮಿ ಮತ್ತು ಗೋಡಂಬಿನ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ಹಾಗೆ ಅದಕ್ಕೆ ಸೇರಿಸ್ಕೊತೇನೆ ನಾನು. ಮತ್ತು ನಾನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ರಾಗಿ ಹಿಟ್ಟಿನ ನಾನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೇನೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಶುಗರ್ ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ಬೇಕು ಅನ್ನೋರು 1/4 ಗ್ಲಾಸ್ ಹಾಕ್ಬೋದು.
ನೋಡಿ ಈಗ ಆಲ್ಮೋಸ್ಟ್ ಹೊದ್ದಾಯಿತು. ಈಗ ರಾಗಿ ಹಿಟ್ಟು ತಣ್ಣಗಾಗಿದೆ. ಈಗ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ಮತ್ತು ಬಾದಾಮಿನ ಅದಕ್ಕೆ ಮಿಕ್ಸ್ ಮಾಡಿ, ನಂತರ ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೊತಾನೆ. ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ಕೊಳ್ಳೋಣ. ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Thanks for watching.